ಲೇಡೀಸ್ ಅಂಡ್ ಜೆಂಟ್ಲ್ಮನ್, ನಮ್ಮ ದೇಶ ಸದ್ದಿಲ್ಲದೆ ಸಾಲದ ಸುಳಿಗೆ ಸಿಲುಕ್ತಾ ಇದೆಯಾ? ಇಡೀ ದೇಶದ ಜನಸಾಮಾನ್ಯರು ಇವತ್ತು ಬೀದಿಗೆ ಇಳಿದು ಕೇಂದ್ರ ಸರ್ಕಾರವನ್ನ ಕೇಳ್ತಾ ಇರುವಂತಹ ಒಂದೇ ಒಂದು ಪ್ರಶ್ನೆ, ಅಂದು ಪ್ರಧಾನಿ ನೀಡಿದಂತಹ ಭರವಸೆ ಇದೇನಾ? ಇಂದು ದೇಶ ಬೆಲೆ ಏರಿಕೆಯ ಕರಾಳ ದಿನಗಳನ್ನ ಎದುರಿಸ್ತಾ ಇದೆ ಅಂದ್ರೆ ಆ ಹೇಳಿಕೆ ಕೊಟ್ಟಿದ್ದಾದ್ರೂ ಯಾಕೆ? ಕೇವಲ ಚುನಾವಣೆಯ ಗಿಮಿಕ್ಕಾ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತೀನಿ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಅಂದಿನ ಸರ್ಕಾರದ ಅವಧಿಯಲ್ಲಿದ್ದಂತಹ ಭ್ರಷ್ಟಾಚಾರ, ಹಣದುಬ್ಬರ ಮತ್ತು ಆರ್ಥಿಕ ಮಂದಗತಿಯಿಂದ ಬೇಸತ್ತಿದ್ದಂತಹ ಜನರಿಗೆ ಈ ಘೋಷಣೆ ಹೊಸ ಭರವಸೆಯನ್ನ ನೀಡಿತ್ತು. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ದೇಶದಲ್ಲಿ ಒಳ್ಳೆಯ ದಿನಗಳು ಅಂದ್ರೆ ಅಚ್ಚೇ ದಿನ ಬರ್ತವೆ ಅಂತ ಹೇಳಿ ಮೋದಿ ಭರವಸೆಯನ್ನ ನೀಡಿದ್ರು. ಇಂಧನ ಮತ್ತು ಅಗತ್ಯ ವಸ್ತುಗಳ ಬೆಲೆಗಳನ್ನ ನಿಯಂತ್ರಿಸೋದು, ದೇಶದ ಯುವಕರಿಗೆ ಕೋಟ್ಯಾಂತರ ಹೊಸ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿಸೋದು, ವಿದೇಶಿ ಬ್ಯಾಂಕ್ಗಳಲ್ಲಿರುವಂತಹ ಕಪ್ಪು ಹಣವನ್ನ ಭಾರತಕ್ಕೆ ತಂದು ದೇಶದ ಬಡವರ ಖಾತೆಗೆ ಜಮಾ ಮಾಡೋದು ಅಥವಾ ದೇಶದ ಪ್ರಗತಿಗೆ ಬಳಸೋದು, ರೂಪಾಯಿ ಮೌಲ್ಯವನ್ನ ಬಲಪಡಿಸೋದು ಮತ್ತು ದೇಶದ ಆರ್ಥಿಕತೆಯನ್ನ ಜಾಗತಿಕ ಮಟ್ಟದಲ್ಲಿ ಎತ್ತರಕ್ಕೆ ಕೊಂಡೊಯ್ಯೋದು ಅನ್ನೋದು ಮೋದಿಯ ಅಂದಿನ ಹೇಳಿಕೆಯಾಗಿತ್ತು. ಆದರೆ ಆ ನಂಬಿಕೆಯಲ್ಲೇ ಇದ್ದಂತಹ ಜನಗಳಿಗೆ ಇಂದು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯ ಬರೆ ಬಿದ್ದಿದೆ. ಅಡುಗೆ ಎಣ್ಣೆ, ಬೇಳೆಕಾಳು, ತರಕಾರಿ ಸೇರಿದಂತೆ ಪ್ರತಿಯೊಂದು ವಸ್ತುವಿನ ದರವೂ ಕೂಡ ಕೈಗೆಟುಕದಂತೆ ಓಡ್ತಾ ಇದೆ. ಮಧ್ಯಮ ವರ್ಗ ಮತ್ತು ಬಡ ಕುಟುಂಬಗಳು 3 ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕೇಂದ್ರ ಸರ್ಕಾರದ ಪರಿಷ್ಕೃತ ಅಂದಾಜಿನ ಪ್ರಕಾರ ಸಾಲದ ಪ್ರಮಾಣ ಬರೋಬ್ಬರಿ 197 ಲಕ್ಷ ಕೋಟಿ ದಾಟಿದೆ. ಭಾರತದ ಒಟ್ಟು ಸಾರ್ವಜನಿಕ ಸಾಲವು ಜಿಡಿಪಿಯ ಸುಮಾರು 81% 82% ಅಂದ್ರೆ ದೇಶದ ಒಟ್ಟು ಆದಾಯಕ್ಕೆ ಹೋಲಿಸಿದ್ರೆ ಸಾಲದ ಹೊರೆ ತೀರಾ ಹೆಚ್ಚಾಗಿದೆ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿಯ ಭರವಸೆಯನ್ನ ನೀಡಲಾಗಿತ್ತಾದ್ರೂ ವರ್ಷದಿಂದ ವರ್ಷಕ್ಕೆ ನಿರುದ್ಯೋಗದ ದರ ಹೆಚ್ಚಾಗುತ್ತಲೇ ಬಂದಿದೆ. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಇಂಧನ ಬಳಕೆ ಮತ್ತು ವಿದೇಶಿ ಆಮದುಗಳನ್ನ ಕಡಿಮೆ ಮಾಡುವಂತೆ ಸಾರ್ವಜನಿಕರಲ್ಲಿ ಮಿತವ್ಯಯದ ಅಪೀಲನ್ನ ಮಾಡಿರೋದು ಪ್ರಸ್ತುತ ದೇಶ ಎದುರಿಸ್ತಾ ಇರುವಂತಹ ಆರ್ಥಿಕ ಬಿಕ್ಕಟ್ಟಿಗೆ ಹಿಡಿದಂತಹ ಕೈಗನ್ನಡಿಯಾಗಿರುವಂತಹ ಹದ್ದು. ಇತ್ತ ಪ್ರಸ್ತುತ ಸಂದರ್ಭದಲ್ಲಿ ಬೆಲೆ ಏರಿಕೆ ಮತ್ತು ಆರ್ಥಿಕ ಬಿಕ್ಕಟ್ಟು ಎದುರಾದಾಗಲೆಲ್ಲ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳಲು ವಿರೋಧ ಪಕ್ಷಗಳು ಇದೇ ಘೋಷಣೆಯನ್ನ ಪ್ರಮುಖ ಅಸ್ತ್ರವಾಗಿ ಬಳಸ್ತಾ ಇದೆ. LPG ಸಿಲಿಂಡರ್, ಅಡುಗೆ ಎಣ್ಣೆ ಮತ್ತು ದಿನಸಿ ಪದಾರ್ಥಗಳ ಬೆಲೆ ಗಗನಕ್ಕೇರಿರೋದ್ರಿಂದ ಗೃಹಿಣಿಯರ ಒಲೆ ಉರಿಯದಂತಾಗಿದೆ. ದೇಶವನ್ನ ಸಾಲದ ಸುಳಿಗೆ ದೂಡಿರೋದೇ ಮೋದಿ ಅವರ ಅಚ್ಚೇ ದಿನಗಳೇ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಮೋದಿ ಅವರ ಕೇವಲ ಕಾರ್ಪೊರೇಟ್ ಮಿತ್ರರಿಗೆ ಅನುಕೂಲವನ್ನ ಮಾಡಿಕೊಳ್ತಿದ್ದಾರೆಯೇ ಹೊರತು ಜನಸಾಮಾನ್ಯರಿಗೆ ನೀಡಿದಂತಹ ಅಚ್ಚೇ ದಿನ ಭರವಸೆ ಸಂಪೂರ್ಣ ಸುಳ್ಳಾಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಕಿಡಿಕಾರಿದ್ದು, ಕರ್ನಾಟಕದ ಉಪಮುಖ್ಯಮಂತ್ರಿ ಇತ್ತೀಚಿನ ಬೆಲೆ ಏರಿಕೆಯನ್ನ ಮೋದಿಯವರ ಉಡುಗೊರೆ ಅಂತ ಹೇಳಿ ಕರೆಯೋ ಮೂಲಕ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ವೀಕ್ಷಕರೇ, ಸಾಲದ ಸುಳಿ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮತ್ತು ನಿರಂತರ ಇಂಧನ ದರ ಏರಿಕೆಯಿಂದಾಗಿ ದೇಶದ ಜನತೆ ತತ್ತರಿಸಿ ಹೋಗಿದ್ದಾರೆ. ಸರ್ಕಾರ ಕೇವಲ ಅಂಕಿಅಂಶಗಳ ಆಟ ಆಡುವುದನ್ನು ಬಿಟ್ಟು ಸಾಮಾನ್ಯ ಜನರ ಬದುಕಿಗೆ ಆಸರೆಯಾಗುವ ನಿಟ್ಟಿನಲ್ಲಿ ತಕ್ಷಣ ಕ್ರಮ ಕೈಗೊಳ್ಳಬೇಕಾಗಿದೆ. ಇಲ್ಲದಿದ್ದರೆ ಈ ಆಕ್ರೋಶ ಮತ್ತಷ್ಟು ತೀವ್ರಗೊಳ್ಳೋದ್ರಲ್ಲಿ ಅನುಮಾನವಿಲ್ಲ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.